ಜೀವಾಣುಗಳ ಭೂಮಿ ಒಳಗೆ ಅನೇಕ ಜೀವಾಣುಗಳು ಅದಾವು. ಜೀವಾಣುಗಳು ಸತ್ಬಿಟ್ಟು ಸರ್ಕಾರಿ ಗೊಬ್ಬರ ಭೂಮಿ ಬರಡಾಗತ್ತೆ ಅನ್ನೋದಕ್ಕೆ ಸರ್ಕಾರಿ ಗೊಬ್ಬರ ಸಂಪೂರ್ಣ ನಿಲ್ಲಿಸಿ ಟೋಟಲ್ ಒಂದು 65 ಎಕರೆ ಅವ್ರು ಅಷ್ಟಕ್ಕೂ ಬೀಜೋಪಚಾರ ಮಾಡಿ ಅಷ್ಟು ಬೀಜೋಪಚಾರ ಮಾಡಿ ಇದರಲ್ಲಿ ಪ್ರತಿ ಎಕರೆಗೆ 6 ರಿಂದ 7 ಕ್ವಿಂಟಲ್ ಬಿದ್ದೈತಿ. ಗೊಬ್ಬರ ಹಾಕಿದ್ದು ಏನು ಅದು ವರ್ಷ ಏನ್ ಬರ್ತದೆ ಅದಕ್ಕೆ ಕಮ್ಮಿನೇ ಬಂದ್ ಸರ್. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಇದ್ದೇವೆ. ಇಲ್ಲಿ ಒಬ್ಬರು ಪ್ರಗತಿಪರ ರೈತರು ಒಂದು ಸಾವಯವ ಕೃಷಿಯಲ್ಲಿ 5-6 ವರ್ಷ ಒಂದು ಅದ್ಭುತ ಬೆಳೆಯನ್ನು ತೆಗೆದಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ಈಶಪ್ಪ ಒಕ್ಕಳದ್ ಅಂತ, ಚಿಕ್ಕೇನಕೊಪ್ಪ ಗ್ರಾಮದವರು. ನಾವು ಸುಮಾರು 20 ವರ್ಷದಿಂದ ಈ ರೈತಾಪಿ ಜೀವನದೊಳಗೆ ಕೆಲಸ ಮಾಡಾಕಂತೀವಿ. ಸುಮಾರು ನಮ್ದು 60-70 ಎಕರೆ ಲ್ಯಾಂಡ್ ಇದೆ. ಆ ಲ್ಯಾಂಡ್ ಒಳಗೆ ನಾವು ಮೊದ್ಲ ಸಾವಯವಕ್ಕೆ ಮೊದ್ಲ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಿದ್ವಿ. ಈಗ ಒಂದು 6-7 ವರ್ಷದಿಂದ ಹಿಡಿದು ನಾವು ಸರ್ಕಾರಿ ಗೊಬ್ಬರ ಭೂಮಿ ಬರಡಾಗತ್ತೆ ಅನ್ನೋದಕ್ಕೆ ಸರ್ಕಾರಿ ಗೊಬ್ಬರ ಸಂಪೂರ್ಣ ನಿಲ್ಲಿಸಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಾಕಂತೀವಿ. ಕ್ರಮೇಣ ನನ್ನ ಮಟ್ಟಿಗೆ ಅಷ್ಟ ನನ್ನ ಹೊಲಕ್ಕೆ ಯೂಸ್ ಮಾಡಾಕಿಂತೆ ಒಂದು ಇಡೀ ಗೊಬ್ಬರ ಹಾಕ್ಲಾರ್ದಂಗೆ ಈ ಗೊಬ್ಬರದ ಇನ್ವೆಸ್ಟ್ಮೆಂಟ್ಗೆ ಡಾಕ್ಟರ್ ಸಾಯಿಲ್ಗೆ ಬಹಳ ಫರ್ಕ್ ಆಯ್ತು. 1 ಎಕರೆಕ ನಾವು 1/2 ಲೀಟರ್ದು 2 ಎಕರೆಕ್ಕೆ ಯೂಸ್ ಮಾಡಕ್ ನಿಂತೀವಿ. ಅದ್ರ ಕಾಣಿಸಿದ 500 ರೂಪಾಯಿ. 1 ಚೀಲ ಗೊಬ್ಬರಕ್ಕೆ ಹಾಕಿದ್ರೆ 1500 2,000 ರೂಪಾಯಿ ಹಾಕಿತ್ತು. ಆ ಖರ್ಚು ವೆಚ್ಚ ನೋಡ್ಕೊಂಡು ನಾವು ಯಾವಾಗ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಕೊಂತ ಹೋದ್ವಿ, ನಮಗೆ ಇಳುವರಿ ಚೆನ್ನಾಗಿ ಬಂತು. ಇಳುವರಿ ಚೆನ್ನಾಗಿ ಬರೋದ್ರಿಂದ ಪ್ರತಿ ವರ್ಷ ನಾನು ಅದನ್ನ ನೋಡ್ಕೊಂತ ನಮ್ಮ ರೈತರಿಗೆ ಒಬ್ಬರಿದ್ದು ಈಗ ನಮ್ಮ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ನಾನು ಸುಮಾರು ನನ್ನ ಹೊಲಕ್ಕೆ ಅಷ್ಟ 30 ರಿಂದ 40 ಲೀಟರ್ ಯೂಸ್ ಮಾಡೀನಿ. ಅದನ್ನ ನೋಡಿ ನನ್ನ ಕನ್ವರ್ಟ್ ಮಾಡಿ ನಮ್ಮ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ರೈತರು ಸುಮಾರು 50 ರಿಂದ 60% ಜನ ರೈತರು ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಕಂತಾರ. ಈಗ ಪ್ರಸ್ತುತ ಅವಧಿಯಲ್ಲಿ ಈ ಬೆಳೆಯನ್ನು ನೋಡ್ರಿ, ಮೊದ್ಲೇ ಸೂರ್ಯಕಾಂತಿ ಅದಕ್ಕೂ ಯೂಸ್ ಮಾಡಿದ್ದೆ, ಮತ್ತೆ ನೆಕ್ಸ್ಟ್ ಕಡ್ಲಿಗೆ ಯೂಸ್ ಮಾಡೀನಿ. ಇದರಲ್ಲಿ ಪ್ರತಿ ಎಕರೆಗೆ 6 ರಿಂದ 7 ಕ್ವಿಂಟಲ್ ಬಿದ್ದೈತಿ. ಯಾವ್ದೋ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಕಂತ ಇರೋದು. ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದವ್ರದ್ದು 2 ರಿಂದ 3 ಚೀಲ ಬಿದ್ದೈತಿ. ನಂದು ಇದು ಒಂದ ಅಂತಲ್ಲ, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಈರುಳ್ಳಿ ಇರ್ಬೋದು, ಈ ನನ್ನ ಪ್ರತಿಯೊಂದು ಬೆಳೆಗೂ ನಾನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಕೊಂತ ಬಂದಿನಿ. 1/2 ಎಕರೆ ಒಂದು 1/2 ಲೀಟರ್ ಅದ ಏನ್ ರೇಟ್ ಬೀಳುತ್ತೆ ಸರ್? 1/2 ಲೀಟರ್ 500 ರೂಪಾಯಿ ಬೀಳುತ್ತೆ ಸರ್. 1 ಎಕರೆಗೆ ಸರಿ ಮಾಡಿ 1 ಎಕರೆಗೆ ಸರಿ ಮಾಡ್ತೀವಿ ಸರ್. ಅದೇನು ಜಾಸ್ತಿ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ಹೌದಲ್ಲ? ಆ ರೀತಿ ಪ್ರಾಕ್ಟಿಕಲ್ ನೋಡಿವಿ ಸರ್. ಇದಕ್ಕೂ ಪೂರ್ವದ ನನ್ನ ಸ್ವಂತ ಅನುಭವ ಏನ್ ಮಾಡಿದ್ರು, ಫಸ್ಟ್ ಯಾವ್ದೇ ಒಂದು ಕೆಮಿಕಲ್ ಈ ಡಾಕ್ಟರ್ ಸಾಯಿಲ್ ನಂಬೇಕಾದ್ರೆ ನಾ ಏನ್ ಮಾಡಿದೆ, ಸ್ವತಃ ಒಂದು ಹೊಲದೊಳಗೆ ನಮ್ಮ ಇನ್ನೊಂದು ಹೊಲದೊಳಗೆ 1 ಎಕರೆ ಗೊಬ್ಬರ ಹಾಕಿದೆ, 1 ಎಕರೆ ಡಾಕ್ಟರ್ ಸಾಯಿಲ್ ಹಾಕಿದೆ. ಡಾಕ್ಟರ್ ಸಾಯಿಲ್ ಹಾಕಿದ ಪೀಕು ಮತ್ತೆ ಗೊಬ್ಬರ ಹಾಕಿದ ಪೀಕ್ ನಾನು ಸ್ವಂತ ಪ್ರಾಕ್ಟಿಕಲ್ ಸರ್ ಇದೀನಿ. ಯಾರಿಗೂ ನಾನು ಇವತ್ತು ಹೇಳಾಕಂತೀನಿ ನಿಮ್ಗೆ. ಆದ್ರೆ ಇದು ಡಾಕ್ಟರ್ ಸಾಯಿಲ್ ಹಾಕಿದ್ದೆ ಚೆನ್ನಾಗಿ ಬಂದ್ ಸರ್. ಗೊಬ್ಬರ ಹಾಕಿದ್ದು ಏನು ಅದು ವರ್ಷ ಏನ್ ಬರ್ತದೆ ಅದಕ್ಕೂ ಕಮ್ಮಿನೇ ಬಂದ್ ಸರ್. ಸರ್ ಟೋಟಲ್ ಎಷ್ಟು ಎಕರೆ ಸರ್ ನಿಮ್ದು? ಟೋಟಲ್ ಒಂದು 65 ಎಕರೆ ಅವ್ರು. ಅಷ್ಟಕ್ಕೂ ಬೀಜೋಪಚಾರ ಮಾಡಿ ನಂದು 7 ವರ್ಷ ಸಿಮಾದಾಗ ನಮ್ಮ ಹೊಲ ಅದಾವ್ರಿ. ಪ್ರತಿ ಒಂದಕ್ಕೂ ನಾನು 7 ರಿಂದ 8 ವರ್ಷ ಆಯ್ತ್ರಿ. ಪ್ರತಿ ಒಂದಕ್ಕೂ ಅದನ್ನ ಯೂಸ್ ಮಾಡ್ತೀವಿ ಸರ್. ಈಗ ಮಣ್ಣಿನೊಳಗೆ ಏನು ಬದಲಾವಣೆ? ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಮಾಡಿ ಬಿತ್ತಾರಲ್ಲ ನೀವು, ಅರ್ಗ ಮುಂದಾತು ಮಣ್ಣಿನೊಳಗೆ ಏನು ಚೇಂಜಸ್ ಕಾಣ್ತದ್ರಿ ಸರ್? ಈಗ ಮುಂದಿನ ಭವಿಷ್ಯಕ್ಕೋಸ್ಕರ ಈ ಗೊಬ್ಬರ ಹಾಕೋದ್ರಿಂದ ಭೂಮಿ ಬರಡಾಗಿ ಗಟ್ಟಿ ಆಗಿಬಿಡುತ್ತೆ ಸರ್. ಉಳುಮೆ ಮಾಡಕ್ ಬರಲ್ಲ. ಈಗ ನೋಡಿ ಸ್ವತಃ ನೇಗಿಲಿ ಹೊಡಿಬೇಕಂದ್ರೆ ಬಹಳ ಬ್ಯಾಸಿಗೆ ಟೈಮ್ನೊಳಗ ಡಾಕ್ಟರ್ ಸಾಯಿಲ್ ಹಾಕಿದ್ದು ಮಣ್ಣು ಚೆನ್ನಾಗಿ ಇದಾಗುತ್ತೆ ಸರ್, ಗಟ್ಟಿ ಆಗಾಗಿಲ್ಲ. ಗೊಬ್ಬರ ಹಾಕಿದ್ ಗಟ್ಟಿಯಾಗಿ ಗಾಳಿ ಅದು ಉಳುಮೆ ಆಗಾಗಿಲ್ಲ ಸರ್. ಭೂಮಿ ಒಳಗೆ ಅನೇಕ ಜೀವಾಣುಗಳು ಅದಾವು. ಜೀವಾಣುಗಳು ಸತ್ಬಿಡ್ತಾವ ಕೆಮಿಕಲ್ ಇದ್ದ. ಇಲ್ಲಿವರೆಗೂ ನೀವು ಏನು ರೈತರ ಮಾತು ಕೇಳಿದ್ರಲ್ಲ, ತಮಗೂ ಡಾಕ್ಟರ್ ಸಾಯಿಲ್ ಬೇಕಾದ್ರೆ ಕೆಳಗಿರೋ ನಂಬರಿಗೆ ಕಾಲ್ ಮಾಡಿ. ಸರ್ ನಮಸ್ಕಾರ ಸರ್. ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಒಂದು ನಿಮ್ಮ ಒಂದು ಡಾಕ್ಟರ್ ಸಾಯಿಲ್ ಜೈವಿಕ ಬೀಜೋಪಚಾರದ ಬಗ್ಗೆ ಒಂದು ಏನು ಅನುಭವ ಹೇಳಿದ್ರಿ, ತಮ್ಮ ಧನ್ಯವಾದಗಳು ಸರ್.